15ರಿಂದ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಗಾಡಿ ತಗೊಂಡು ಹೋಗ್ಬೋದು. ಆಲ್ರೆಡಿ ಇದ್ರೆ ನೀವು 15ರಿಂದ 20,000 ಕಟ್ಟಿದ್ರೆ ನೀವು ಗಾಡಿ ತಗೊಂಡು ಹೋಗ್ಬೋದು. ಬೇಕಾ, ಎನ್ ಲೈನ್ ಬೇಕಾ, ಲೇಟೆಸ್ಟ್ ವರ್ಷನ್ ಬೇಕಾ, ಹಳೆ ವರ್ಷನ್ ಬೇಕಾ, ಗ್ರ್ಯಾಂಡ್ ಐಟೆನ್ ನಿಯೋಸ್ ಬೇಕಾ, ಎಲ್ಲಾನು ಇದೆ. ನಿಮ್ಗೆ 7 lakhs ಬಜೆಟ್ ಅಲ್ಲಿ ಡೀಸೆಲ್ ಆಟೋಮ್ಯಾಟಿಕ್ ಸಿಗುತ್ತೆ ನೋಡಿ. 20-30,000 ಕೊಟ್ಟು ಸಿವಿಕ್ ನು ತಗೊಂಡು ಹೋಗ್ಬೋದು 100% ಫಂಡಿಂಗ್. 20-30,000 ಕೊಟ್ರೆ ಸಿವಿಕ್ ಸಿಕ್ಬಿಡುತ್ತೆ. 7 lakhs ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಡೀಸೆಲ್ ಫಸ್ಟ್ ಓನರ್ ವೆಹಿಕಲ್, ಸಿಂಗಲ್ ಓನರ್. ಒಂದಲ್ಲ ಎರಡಲ್ಲ ಮೂರ್ ಸಿವಿಕ್ ಇದೆ ನೋಡಿ ಇಲ್ಲಿ. ಕಾಸ್ಟ್ 24 ಹಬ್ಬಲ್ಲಿ ಎಷ್ಟಿದೆ ಸರ್? 19 ಮಾಡಲ್, 2020 ಮಾಡಲ್, 21 ಮಾಡಲ್, 3 ಸಿವಿಕ್ ಇದೆ. ಸಿಂಗಲ್ ಓನರ್ ವೆಹಿಕಲ್ಸ್ ನೋಡಿ. ಫೋಕ್ಸ್ ವ್ಯಾಗನ್ ಅಲ್ಲಿ ಕೂಡ ಇದೆ ನಮ್ಮ ಹತ್ರ. ಟೈಗೂನ್ ಜನರೇಷನ್ 2021 ಮಾಡಲ್ ಸಿಗುತ್ತೆ. 4,000 5,000 ಓಡಿರೋ ಕಿಲೋಮೀಟರ್ ವೆಹಿಕಲ್ ನಮ್ಮ ಹತ್ರ ಇದೆ. ಆಟೋಮ್ಯಾಟಿಕ್ ಲೆನ್ಸ್. ಹೌದಾ? ಟಿಗೋರ್ ಸಿಗುತ್ತೆ, ಅಲ್ಟ್ರಾಸ್ ಇದೆ, ಟಾಟಾ ಟಿಯಾಗೋ ಇದೆ ವಿತ್ ಸನ್ರೂಫ್ ಗಾಡಿ, ಏರ್ ಬ್ಯಾಗ್, ಪ್ರತಿಯೊಂದು ಫೀಚರ್ಸ್ ಇದೆ. ಫುಲ್ಲಿ ಲೋಡೆಡ್ ಗಾಡಿ ಬರೀ 6 ಲಕ್ಷಕ್ಕೆ ಸಿಗ್ತಾ ಇದೆ. ಒಂದು 190 ವೆಹಿಕಲ್ ಫ್ರೀ ಸ್ಟಾಕ್ ಅಲ್ಲಿ ಇದೆ. ಹೌದಾ? ಓಪನ್ ಸ್ಟಾಕ್ ವೆಹಿಕಲ್ 200 ಗಾಡಿಗಳಿದೆ. ಹಂಗಂದ್ರೆ ಗಾಡಿ ಇದೆ. ಮುಂದೆ ಇಗ್ನಿ ಸಿಗುತ್ತೆ ನಿಮ್ಗೆ. ನೀವು ಆಲ್ಟೋ 800 ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಸರ್ ಪ್ರೈಸ್? 4 ಲಕ್ಷ ಚಿಲ್ಲರೆ, 440 450 ಆ ರೇಂಜ್ ಅಲ್ಲಿ ಬರುತ್ತೆ. ಮಾರುತಿಯಲ್ಲಿ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. 10 ಲಕ್ಷ ತನಕ ಗಾಡಿ ಇದಾವೆ. 30,000 20,000 40,000 50,000 60,000 ಈ ತರ ಡೌನ್ ಪೇಮೆಂಟ್ ಗಳಲ್ಲಿ ಕಾರ್ಗಳು ಸಿಗ್ತಾ ಇದೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಆಗ್ಬಿಡುತ್ತಂತೆ. ನಾನಿವತ್ತು ಬಂದಿರುವಂತ ಶೋರೂಮ್ ಕಾಸ್ಟ್ 24 ಹಬ್ಬು. ಕಾಸ್ಟ್ 24 ಅಂದ್ರೆ ಸುಮಾರು ಹಬ್ಗಳಿದೆ. ಅದರಲ್ಲಿ ನಾನು ನಮ್ಮ ಗರುಡಾಚಾರ್ಯ ಪಾಳ್ಯ ಹತ್ರ ಇರುವಂತ ಬೋರಕ ಟೆಕ್ ಪಾರ್ಕ್ ಅಲ್ಲಿ ಇರುವಂತ ಕಾಸ್ಟ್ 24 ಹಬ್ಬಕ್ಕೆ ಬಂದಿದ್ದೀನಿ. ಸೊ ನಮ್ ಜೊತೆ ನವೀನ್ ಅವರು ಇದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್? ಸರ್ ಕಾಸ್ಟ್ 24 ಬಂದ್ಬಿಟ್ಟು ಇದು ಇಲ್ಲೆಲ್ಲ ಪ್ಯಾನ್ ಇಂಡಿಯಾ ತುಂಬಾ ಹೆಸರು ಮಾಡಿದೆ. ಟ್ರಸ್ಟಬಲ್ ಕಂಪನಿ ಸರ್. ಆ ತರ ಇದು ಬೆಂಗಳೂರಲ್ಲಿ ಒಂದು ಹಬ್ ಇದೆ. 7 ಹಬ್ ಅಲ್ಲಿ ಇದು ಒಂದು ಹಬ್. ಇದು ಬಂದ್ಬಿಟ್ಟು ವೈಟ್ ಫೀಲ್ಡ್ ಏರಿಯಾದಲ್ಲಿ ಬರುತ್ತೆ. ಇದು ಗರುಡಾಚಾರ್ಯ ಮೆಟ್ರೋ ಹತ್ರ ಬೋರುಕ ಟೆಕ್ ಪಾರ್ಕ್ ಅನ್ನೋ ಬಿಲ್ಡಿಂಗ್ ಅಲ್ಲಿ ಲೋವರ್ ಬೇಸ್ಮೆಂಟ್ ಅಲ್ಲಿ ಲೊಕೇಟ್ ಆಗಿದೆ ಇದು. ಸೊ ಇಲ್ಲಿ ನಮ್ಮ ಹತ್ರ ಒಂದು 200 ವೆಹಿಕಲ್ ಸ್ಟಾಕ್ ಅವೈಲೇಬಲ್ ಇದೆ. 200 ಗಾಡಿಗಳಿದೆ. 200 ಗಾಡಿ ಇದೆ. 2 ಲಕ್ಷದಿಂದ 20 ಲಕ್ಷ ತನಕ ಅವೈಲೇಬಿಲಿಟಿ ಇದೆ. 2 ಲಕ್ಷದಿಂದ ರೇಂಜ್ ಇದೆ. 2 ಲಕ್ಷದಿಂದ ಸಿಗುತ್ತೆ ಗಾಡಿ ನಿಮ್ಗೆ. ಅಂಡ್ ಸರ್ ಲೋನ್ ಬಗ್ಗೆ ಹೇಳಿದ್ರಲ್ಲ, 2 ಲಕ್ಷ 20,000 30,000 0 ಡೌನ್ ಪೇಮೆಂಟ್ ಸಿಗುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. 0 ಡೌನ್ ಪೇಮೆಂಟ್ ಸಿಗುತ್ತೆ ನಿಮ್ಗೆ. ಮಿನಿಮಮ್ 10% 15% 20% ಡೌನ್ ಪೇಮೆಂಟ್ ಅಲ್ಲಿ. ದಟ್ ಬೇಸ್ಡ್ ಆನ್ ದಿ ಕಸ್ಟಮರ್ ಪ್ರೊಫೈಲ್ ಮೇಲೆ ಸಿಗುತ್ತೆ. ಸ್ಯಾಲರಿ ಪ್ರೊಫೈಲ್ ಇದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. 0 ಡೌನ್ ಪೇಮೆಂಟ್ ಆದ್ರೂ ನಿಮ್ಗೆ 10ರಿಂದ 20,000 ಮಿನಿಮಮ್ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ನಿಮ್ಗೆ 10ರಿಂದ 20% ಕಟ್ಟಿದ್ರೆ ಗಾಡಿ ತಗೊಂಡು ಹೋಗ್ಬೋದು. ನೀವು ಗಾಡಿ ತಗೊಂಡು ಹೋಗ್ಬೋದು ಖಂಡಿತ. ಸೊ ನೋಡಿ ವೀಕ್ಷಕರೇ, ಈ ತರ ಬೆನಿಫಿಟ್ಸ್ ಗಳೆಲ್ಲ ಇದೆ. ಅಂಡ್ ಇನ್ನ ಕಾಸ್ಟ್ 24 ಅಲ್ಲಿ ತಗೊಂಡ್ರೆ ನಿಮ್ಮ ಹತ್ರ ಚೆಕ್ ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ 140 ಚೆಕ್ ಪಾಯಿಂಟ್ಸ್ ಇರುತ್ತೆ. ನಮ್ಮ ಹತ್ರ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಇದೆ. ಈಗ ನಿಮ್ಗೆ ನಮ್ ಡ್ಯಾಶ್ ಕ್ಯಾಮ್ ಸಿಗ್ತಾ ಇದೆ. ಸೊ ವಾರಂಟಿ ಸಿಗುತ್ತೆ ಅಡಿಷನಲ್. ಒಂದು ಕಾರ್ ತಗೊಂಡ್ರೆ ಡ್ಯಾಶ್ ಕ್ಯಾಮ್ ಫ್ರೀನಾ? ಫ್ರೀ ಅಲ್ಲ ಸರ್, ಅದು ಚಾರ್ಜಬಲ್ ಇದೆ. ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂತ ಬೆಸ್ಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಾವು ಸೇಲ್ ಮಾಡ್ಕೊಡ್ತಾ ಇದ್ವಿ ಕಸ್ಟಮರ್ಸ್ ಗೆ. ನೀವು ಹೊರಗಡೆ ಹೋಗಿ ತಗೊಳ್ಳಬಹುದು. ನಮ್ಮ ಹತ್ರ ಇಂದ ತಗೊಂಡ್ರೆ ನಿಮ್ಗೆ ಬೆನಿಫಿಟ್ ಇರುತ್ತೆ. ಎಲ್ಲ ಕಂಪ್ಲೀಟ್ಲಿ ರೆಡಿ ಆಗಿರೋ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಸೊ ನೋಡಿ ವೀಕ್ಷಕರೇ, ಚೆಕ್ ಪಾಯಿಂಟ್ಸ್ ಇರುತ್ತೆ, ಮತ್ತೆ ವಾರಂಟಿ ಇರುತ್ತೆ, ಮೀಟರ್ ಟೆಂಪರ್ ಆಗಿರಲ್ಲ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, 1 ವರ್ಷ ಸರ್ವಿಸ್ ಬೇಕಾಗಿರಲ್ಲ. ಜೆನ್ಯೂನ್ಲಿ ಮೇಂಟೈನ್ ವಿತ್ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ. ಇವತ್ತು ಯಾವ ತರ ಗಾಡಿಗಳನ್ನ ನೋಡಬಹುದು ಸರ್. 3 ಸಿವಿಕ್ ತೋರಿಸಿದ್ರಿ ಆಗ್ಲೇ. ಅದನ್ನ ಬಿಟ್ರೆ ಬೇರೆ 200 ಗಾಡಿ ಇದೆ. ನೀವು ಯಾವ ಗಾಡಿ ಬೇಕಾದ್ರೆ ನೋಡ್ತೀರಿ ಆ ಗಾಡಿ. ಯಾವ ಬ್ರ್ಯಾಂಡ್ ನೋಡಬಹುದು? ಟಾಟಾ ಇದೆ, ಟೊಯೋಟಾ ಇದೆ, ಹೋಂಡಾ, ಹ್ಯುಂಡೈ, ರೆನೋ ಇದೆ, ನಿಸಾನ್ ಇದೆ, ಮಹೀಂದ್ರ ಇದೆ, ಪ್ರತಿಯೊಂದು ಗಾಡಿ ಇದೆ. ಕಿಯಾ ಇದೆ ನಮ್ಮ ಹತ್ರ. ಎಲ್ಲ ಬ್ರ್ಯಾಂಡ್ ಇದೆ ಸರ್. ಒಂದೇ ರೂಪಲ್ಲಿ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ವೆಹಿಕಲ್ಸ್ ಸಿಗುತ್ತೆ. ಟೋಟಲ್ ಎಷ್ಟಿದೆ ಅಂದ್ರೆ ಸರ್? 200 ವೆಹಿಕಲ್ ಸ್ಟಾಕ್ ಅಲ್ಲಿ ಇದೆ. 200 ಗಾಡಿಗಳಿದೆ. ಸೊ ಬನ್ನಿ ವೀಕ್ಷಕರೇ, ತಡ ಮಾಡಿದಿರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಸರ್. ಶೋರ್ ಸರ್. ಸೊ ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು, ನಿಮ್ಗೆ ಮಾರುತಿ ಕಾರ್ಗಳನ್ನ ತೋರಿಸೋಣ ಅಂತಾನೆ ಬಂದಿದ್ದೀವಿ. ಸೊ ಪ್ರತಿಯೊಂದು ಕಾರನ್ನು ಇಲ್ಲಿ ಮಾರುತಿ ಕಾರೇ ಆಗಿರುತ್ತೆ. ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಮಾರುತಿ ಸೆಗ್ಮೆಂಟ್ ಕಾರ್ಗಳೇ ಇರುತ್ತೆ. ನಿಮ್ಗೆ ಸ್ವಿಫ್ಟ್ ಆಗಿರ್ಲಿ, ಆಲ್ಟೋ ಆಗಿರ್ಲಿ, ಪ್ರತಿಯೊಂದನ್ನು ಸಿಗುತ್ತೆ. ಹೇಳಿ ಸರ್. ಸರ್ ಮಾರುತಿಯಲ್ಲಿ ಬಂದಾಗ ನಮ್ಮ ಹತ್ರ ಆಲ್ಟೋ ಇಂದ ಹಿಡಿದು ಬಲೆನೋ, ಸ್ವಿಫ್ಟ್ ಡಿಸೈರ್, ಅರ್ಟಿಗಾ, ಸಿಯಾಜು, ಈ ತರ ಸುಮಾರು ಸೆಗ್ಮೆಂಟ್ ವೆಹಿಕಲ್ಸ್ ಇದ್ದಾವೆ ಸರ್. ಮಾರುತಿಯಲ್ಲಿ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. 10 ಲಕ್ಷ ತನಕ ಗಾಡಿ ಇದಾವೆ. ಇಲ್ಲಿರುತ್ತೆ ನೋಡಿ, ಆಲ್ಟೋ K10 ಇದೆ, ಆಲ್ಟೋ 800 ಇದೆ. ನಿಮ್ಗೆ ಮತ್ತೆ ಓಲ್ಡ್ ಆಲ್ಟೋ ಸಿಗುತ್ತೆ. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು ಲೆಸ್ ದೆನ್ 4 lakh ಬಜೆಟ್ ಅಲ್ಲಿ ಇರೋ ಕಾರ್ಸ್. 17 ಮಾಡಲ್, 18 ಮಾಡಲ್, ರೀಸೆಂಟ್ ವರ್ಷನ್ಸ್. ಇದೇ ತರ ಇಲ್ಲಿದೆ ನೋಡಿ, ಸ್ವಿಫ್ಟ್ ಇದೆ ನಮ್ಮ ಹತ್ರ. ಎಲ್ಲ 12, 13 ಮಾಡಲ್ಸ್ ಇಂದ ಇದು 19, 20 ತನಕನೂ ಇದೆ. ಇದು ರೆಡ್ ಕಲರ್ ಇದೆಯಲ್ಲ, ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ನಿಮ್ಗೆ ಟಾಪ್ ZDI ಫುಲ್ಲಿ ಲೋಡೆಡ್ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 5 lakh ರೇಂಜ್ ಅಲ್ಲಿ ಸಿಗುತ್ತೆ. 5 to 6 lakh ಅಲ್ಲಿ ಸಿಗುತ್ತೆ ಗಾಡಿ. 5 to 6 lakh ರೇಂಜ್ ಅಲ್ಲಿ ಈ ಶಿಫ್ಟ್ ಸಿಕ್ಬಿಡುತ್ತೆ. ನೋಡಿ ವೀಕ್ಷಕರೇ, ಶಿಫ್ಟ್ ಅಲ್ಲೂ ಒಂದಷ್ಟು ವೇರಿಯಂಟ್, ಒಂದಷ್ಟು ಕಲರ್ ಆಪ್ಷನ್ಸ್ ಇದೆ. ಲೇಟೆಸ್ಟ್ ಶೇಪ್ ಬೇಕಾ, ಹಳೆ ಮಾಡೆಲ್ ಬೇಕಾ,
ಎಲ್ಲಾನು ಇದೆ. ನಿಮ್ಗೆ 13 ಮಾಡಲ್ ಡೀಸೆಲ್ ವೆಹಿಕಲ್ ಇದೆ, ಅರೌಂಡ್ 4,50,000 ಒಳಗಡೆ ಸಿಗುತ್ತೆ ನಿಮ್ಗೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರಾ? ಸಿಂಗಲ್ ಓನರ್ ವೆಹಿಕಲ್, ಹಾ. 1 ಲಕ್ಷ ಓಡಿದೆ ಗಾಡಿ. ಗಾಡಿ ಜೆನ್ಯೂನ್ಲಿ ಡ್ರಿವನ್. ಎಷ್ಟು ಸರ್ ಪ್ರೈಸ್? 4 ಲಕ್ಷ ಚಿಲ್ಲರೆ, 440 450 ಆ ರೇಂಜ್ ಅಲ್ಲಿ ಬರುತ್ತೆ ಸರ್. ಎಲ್ಲ ಕಂಪನಿ ಮೇಂಟೈನ್ ಸರ್ ಇದು. ಜೆನ್ಯೂನ್, ನೋ ಆಕ್ಸಿಡೆಂಟಲ್, ನಾನ್ ಮೀಟರ್ ಟ್ಯಾಂಪರ್ಡ್, ಜೆನ್ಯೂನ್ಲಿ ಮೇಂಟೈನ್ ಗಾಡಿ ಇದು. ಇದೇ ತರ ಇಲ್ಲಿದೆ ನೋಡಿ, ಗ್ರೇ ಇದೆ, ಮತ್ತೆ ಸಿಲ್ವರ್ ನ್ಯೂ ಶೇಪ್ ಇದೆ. ಸೊ ನಿಮ್ಗೆ ಮಾರುತಿಯಲ್ಲ ಇಗ್ನಿಸ್ ಸಿಗುತ್ತೆ. ಇಲ್ಲೇ ಇದೆ ನೋಡಿ, ಕಣ್ ಮುಂದೆ ಇದೆ, ಇಗ್ನಿಸ್ ಸಿಗುತ್ತೆ ನಿಮ್ಗೆ. ನೀವು ಆಲ್ಟೋ 800 ಸಿಗುತ್ತೆ, ಇಯಾನ್ ಇದೆ, ಇಯಾನ್, ಮತ್ತೆ ಮಾರುತಿ ಒಂದೇ ಅಲ್ಲ ನಮ್ಮ ಹತ್ರ, ಹ್ಯುಂಡೈ, ಟೊಯೋಟಾ, ಟಾಟಾ, ರೆನೋ, ಎಕ್ಸ್ ಮಹೀಂದ್ರಾ, ಎಲ್ಲ ಪ್ರತಿಯೊಂದು ಬ್ರಾಂಡ್ ವೆಹಿಕಲ್ಸ್ ಇದಾವೆ ನಮ್ಮ ಹತ್ರ. ಇದೇ ಎರಡಲ್ಲೇನೆ ಏನಿಲ್ಲ ಅಂದು 190 ವೆಹಿಕಲ್ ಫ್ರೀ ಸ್ಟಾಕ್ ಅಲ್ಲಿ ಇದೆ. ಹೌದಾ? ಓಪನ್ ಸ್ಟಾಕ್ ವೆಹಿಕಲ್ 200 ಗಾಡಿಗಳಿದೆ. ಹಂಗಂದ್ರೆ ಗಾಡಿ ಇದೆ ಇದೇ ಎರಡಲ್ಲೇನೆ ನಮ್ಮ ಹತ್ರ. ನೋಡಿ ವೀಕ್ಷಕರ, ಇಲ್ಲಿ 200 ಗಾಡಿಗಳಿದೆ ಅಂತೆ. ಆಲ್ಮೋಸ್ಟ್ ನಿಮ್ಗೆ ಗ್ರ್ಯಾಂಡ್ ಐಟೆನ್ ಮತ್ತೆ ಸ್ಯಾಂಟ್ರೋ, ಲೋ ಬಜೆಟ್ ಅಲ್ಲಿ ಬೇಕಾ, ಹೈ ಬಜೆಟ್ ಅಲ್ಲಿ ಬೇಕಾ, ಪ್ರೀಮಿಯಂ ಬೇಕಾ, ಎಲ್ಲಾನು ಸಿಕ್ಬಿಡುತ್ತೆ. ಪ್ರತಿಯೊಂದು ಗಾಡಿನೂ ಸಿಗುತ್ತೆ. ಅಂಡ್ ಸರ್, ನಿಮ್ಮ ಹತ್ರ ತಗೊಳ್ಳೋದ್ರಿಂದ ಏನ್ ಅಡ್ವಾಂಟೇಜ್? ಸರ್ ನಮ್ಮ ಹತ್ರ ತಗೊಳ್ಳೋದು ಅಂದ್ರೆ ಅಡ್ವಾಂಟೇಜ್ ಬಂದು ಗಾಡಿ ಜೆನ್ಯೂನ್ ಇರುತ್ತೆ ನಿಮ್ಗೆ. ನಾನ್ ಮೀಟರ್ ಟ್ಯಾಂಪರ್ಡ್, ನಾನ್ ಆಕ್ಸಿಡೆಂಟಲ್, ಯಾವ್ದೇ ತರ ನಿಮಗೆ ಮೀಟರ್ ಪೊಲೀಸ್ ಕೇಸ್ ಆಗ್ಲಿ, ಥೆಫ್ಟ್ ಆಗ್ಲಿ, ಆ ತರ ನಿಮ್ಗೆ ಯಾವ್ದು ಇರೋದಿಲ್ಲ. ನಾವು ತಗೊಳ್ಳೋದಕ್ ಮುಂಚೆ ಗಾಡಿನ 7 to 8 times ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದ್ರಲ್ಲೆಲ್ಲ ಓಕೆ ಆದ್ರೆ ಮಾತ್ರ ನಾವು ಗಾಡಿ ತಗೋತೀವಿ. ಅಂಡ್ ಎಲ್ಲಾನು ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ. ನಾನ್ ಆಕ್ಸಿಡೆಂಟಲ್. ಆಕ್ಸಿಡೆಂಟ್ ಅಂದ್ರೆ ನಿಮ್ಗೆ ಸಣ್ಣ ಪುಟ್ಟ, ಈಗ ಡೋರ್ ರಿಪ್ಲೇಸ್ ಆಗಿದೆ, ಅದು ಆಕ್ಸಿಡೆಂಟ್ ಅಂತ ಹೇಳಲ್ಲ ನಾವು. ಇಟ್ಸ್ ಇಂಪ್ಯಾಕ್ಟ್. ಅದು ಸ್ಟ್ರಕ್ಚರ್ ಗೆ ಡ್ಯಾಮೇಜ್ ಆಗಿರಲ್ಲ, ಇಂತ ಗಾಡಿನ ನಾವು ತಗೋತೀವಿ. ಬಂಪರ್ ಪೇಂಟ್ ಆಗಿದೆ, ಫೆಂಡರ್ ಪೇಂಟ್ ಆಗಿದೆ, ಇದೆಲ್ಲ ಬೇಸಿಕ್ ಇಂಪ್ಯಾಕ್ಟ್ಸ್ ಅಷ್ಟೇ. ಆ ತರ ವೆಹಿಕಲ್ ತಗೊಂಡು ನಾವು ಆಪ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಕ್ಲಿಯರ್ ಆಗಿ. ಸೊ ಸೇಲ್ ಮಾಡಕ್ಕೂ ಮುಂಚೆ ಹೇಳ್ಬಿಡ್ತೀರಾ ಅದನ್ನು? ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ಗಾಡಿನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಾವು ಸೇಲ್ ಮಾಡೋದು ಕಸ್ಟಮರ್. ಇದ್ರ ಡೀಟೇಲ್ಸ್ ಸರ್? ಈ ಸಿಟಿ ಇದು ಹೋಂಡಾ ಸಿಟಿ ಇದು ಆಲ್ಮೋಸ್ಟ್ 13-14 ಮಾಡಲ್ ಇರುತ್ತೆ. ಇದು ಕೂಡ ಫಸ್ಟ್ ಓನರ್. 51,000 ಓಡಿದೆ. ನಿಮಗೆ 6 ಲಕ್ಷ ಒಳಗಡೆ ಸಿಗುತ್ತೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 50,000 ಓಡಿದೆ ಗಾಡಿ ಅಷ್ಟೇ. ಜೆನ್ಯೂನ್ಲಿ ಡ್ರಿವನ್, ಜೆನ್ಯೂನ್ಲಿ ಮೇಂಟೈನ್. ಎಷ್ಟು ಸರ್ ಪ್ರೈಸ್ ಅಂದಿದ್ದು? 6 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ ಗಾಡಿ. 6 ಲಕ್ಷಕ್ಕೆ ಸಿಗುತ್ತೆ ವೀಕ್ಷಕರೇ. ನೀವು ಬಂದು ವಿಸಿಟ್ ಮಾಡಿದ್ರೆ ಈ ತರ ಎಲ್ಲಾ ಕಾರ್ಗಳ ಮೇಲೂ ಈ ತರ ಒಂದು ಟ್ಯಾಗ್ ಹಾಕಿರ್ತಾರೆ, ನೋಡ್ತಾ ಇರ್ಬೋದು. ಇಲ್ಲೇ ಪ್ರತಿಯೊಂದು ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮ್ಗೆ. ಆಲ್ಮೋಸ್ಟ್ ಇದ್ರ ಆನ್ ರೋಡ್ ಪ್ರೈಸ್ ಎಷ್ಟಿತ್ತು ಆಗ, ಮತ್ತೆ ಕಾಸ್ಟ್ 24 hour ಪ್ರೈಸ್ ಎಷ್ಟಿದೆ, ಎಲ್ಲಾನು ಇರುತ್ತೆ ಅಲ್ವಾ ಸರ್? ಪ್ರತಿಯೊಂದು ಇರುತ್ತೆ. ಶೋರೂಮ್ ಪ್ರೈಸ್ ಏನಿದೆ, ಈಗಿನ ನಮ್ ಪ್ರೈಸ್ ಏನಿದೆ, ಮತ್ತಿನ್ನೊಂದು ಇದು ಟಾಪ್ ವರ್ಷನ್ ವಿತ್ ಸನ್ರೂಫ್ ಇದೆ ನಿಮ್ಗೆ ಗಾಡಿಲಿ. ವಿತ್ ಸನ್ರೂಫ್ ಗಾಡಿ, ಏರ್ ಬ್ಯಾಗ್, ಪ್ರತಿಯೊಂದು ಫೀಚರ್ಸ್ ಇದೆ. ಫುಲ್ಲಿ ಲೋಡೆಡ್ ಗಾಡಿ ಬರೀ 6 ಲಕ್ಷ. 6 ಲಕ್ಷಕ್ಕೆ ಸಿಗ್ತಾ ಇದೆ ಸಿಂಗಲ್ ಓನರ್ ವೆಹಿಕಲ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಗ್ನಿಸ್ ಗಳಿದೆ ನೋಡಿ, ಸುಮಾರು ಇಗ್ನಿಸ್. ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಇಗ್ನಿಸ್ ಎಲ್ಲ ಸಿಗ್ತಾನೆ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ 4 ಆಪ್ಷನ್ ಗಳಿದೆ. ಮತ್ತೆ ಟಾಟಾಗ್ ಹೋಗಿ, ಟಾಟಾ ಆಲ್ಟ್ರೋಸ್ ಇದೆ, ಟಿಗೋರ್ ಸಿಗುತ್ತೆ, ಅಲ್ಟ್ರೋಸ್ ಇದೆ, ಟಾಟಾ ಟಿಯಾಗೋ ಇದೆ, ಮತ್ತೆ ಟೊಯೋಟಾ ಹೇಳಿದ್ನಲ್ಲ ಗ್ಲಾನ್ಸಾ ಇದೆ. ನ್ಯೂ ವರ್ಷನ್ 1920 ಮಾಡಲ್ ಗ್ಲಾನ್ಸಾ ಸಿಗುತ್ತೆ ನಿಮ್ಗೆ. 4,000 5,000 ಓಡಿರೋ ಕಿಲೋಮೀಟರ್ ವೆಹಿಕಲ್ ನಮ್ಮ ಹತ್ರ ಇದೆ, ಆಟೋಮ್ಯಾಟಿಕ್ ಗ್ಲಾನ್ಸಾ. ಹೌದಾ? ಗಾಡಿ ಇದೆ ಸರ್. ಇದು ವೈಟ್ ಕಲರ್, ನಿಮ್ಗೆ ಗ್ರೇ ಕಲರ್ ಆಪ್ಷನ್ ಇದೆ. ಇದು ನೋಡಿ ನಿಮ್ಗೆ ಇದು 18,000 ಓಡಿದೆ. 2021 ಮಾಡಲ್ ಇದು. ಬರೀ 18,000 ಓಡಿದೆ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ? 8 lakhs ರೇಂಜ್ ಅಲ್ಲಿ ಸಿಗುತ್ತೆ ಇದು. 8 lakhs ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ. ಶೋರೂಮ್ ಹೋದ್ರೆ ಏನಿಲ್ಲ ಅಂದು 12-12.5 ಲಕ್ಷ ಆಗುತ್ತೆ ಆನ್ ರೋಡ್ ನಿಮ್ಗೆ ಇದು. ನಿಮ್ಗೆ 8 lakhs ಅಲ್ಲಿ 21 ಮಾಡಲ್ ಸಿಗ್ತಿದೆ. ಮಾತ್ರ ಸಿವಿಕ್ 2019 ಮಾಡಲ್, ಫಸ್ಟ್ ಓನರ್, ಪೆಟ್ರೋಲ್ ಆಟೋಮ್ಯಾಟಿಕ್, ವೈಟ್ ಕಲರ್ ಅಲ್ಲಿ ಒಂದಿದೆ. ವೈಟ್ ಕಲರ್ ಒಂದೇ ಅಲ್ಲ, ನಮ್ಮ ಹತ್ರ ಇನ್ನೂ 2 ಕಲರ್ ಆಪ್ಷನ್ ಇದೆ. ಒಂದು ರೆಡ್ ಕಲರ್ ಅಲ್ಲಿ ಇದೆ, ಇನ್ನೊಂದು ಗ್ರೇ ಕಲರ್ ಅಲ್ಲಿ ಇದೆ. ಒಟ್ಟು 3 ವೆಹಿಕಲ್ ಇದೆ ನಮ್ಮ ಹತ್ರ. 20 ಇದೆ, ಹ್ಯುಂಡೈ ಹೇಳಿದ್ನಲ್ಲ. i10 ಒಂದು 20 ಗಾಡಿ ಇದೆ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಹ್ಯುಂಡೈ ಗಾಡಿಗಳ ಲೈನ್ ಅಪ್ ಮಾಡ್ಬಿಟ್ಟವ್ರೆ. ನಿಮ್ಗೆ ಹ್ಯುಂಡೈ i20 ಬೇಕಾ, ಎನ್ ಲೈನ್ ಬೇಕಾ, ಲೇಟೆಸ್ಟ್ ವರ್ಷನ್ ಬೇಕಾ, ಹಳೆ ವರ್ಷನ್ ಬೇಕಾ, ಗ್ರ್ಯಾಂಡ್ i10 ನಿಯೋಸ್ ಬೇಕಾ, ಎಲ್ಲಾನು ಇದೆ ನೋಡಿ. i20 ಅದು ಓಲ್ಡ್ i20 ಇದೆ, ನ್ಯೂ i20 16, 17, 18, 19 ನಿಮ್ಗೆ ಹೊಸ ಎನ್ ಲೈನ್ ಇದೆ ನೋಡಿ, ವೈಟ್ ಕಲರ್ ಅಲ್ಲಿ. ಮತ್ತೆ ರೆಡ್ ಕಲರ್ ಅಲ್ಲಿ ಕೂಡ ಇದೆ ನಿಮ್ಗೆ ಎನ್ ಲೈನ್, ಹೊಸ ಆಪ್ಷನ್ ನೋಡಿ ಇಲ್ಲಿ ಇದೆ. ಮತ್ತೆ ಹ್ಯುಂಡೈ ಆರಾ ಇದೆ, ಹೊಸ ಮಾಡಲ್ ಆರಾ ಇದು. i20 ಎಲ್ಲ ನಿಮ್ಗೆ 4 ಲಕ್ಷದಿಂದ ಹಿಡಿದು 9 ಲಕ್ಷ ತನಕ ಸಿಗುತ್ತೆ. i20 ಅಲ್ಲಿ ಯಾವ ರೇಂಜ್ ಅಲ್ಲಿ ಇದೆ ಸರ್? 4 ಲಕ್ಷದಿಂದ ಹಿಡಿದು 9 ಲಕ್ಷ ತನಕ ಸಿಗುತ್ತೆ ನಿಮ್ಗೆ ಗಾಡಿಗಳು. 9 ಲಕ್ಷದಲ್ಲೇ i20 ಗಳ ರೇಂಜ್ ಕ್ಲೋಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಸೆಗ್ಮೆಂಟ್, ಪ್ರತಿಯೊಂದು ಶೇಪ್ i20 ಸಿಕ್ಬಿಡುತ್ತೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲಾನು ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ. ಲೋನ್ ನಾವೇ ಮಾಡ್ಕೊಡ್ತೀವಿ. ಅದು ಮೇನ್ ಬಂದು ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ ನಾವು. ಝೀರೋ ಡೌನ್ ಪೇಮೆಂಟ್ ಅಂದ್ರೆ ಮಿನಿಮಮ್ ಒಂದು 15-20 ಸಾವಿರ ಕಟ್ಟಿದ್ರೆ ಅವ್ರು ಗಾಡಿ ತಗೊಂಡ್ ಹೋಗ್ಬೋದು. ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕು. ಸ್ಯಾಲರಿ ಪರ್ಸನ್ಸ್ ಗೆ ಮಾತ್ರ ಝೀರೋ ಡೌನ್ ಪೇಮೆಂಟ್ ಸಿಗೋದು. ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಅವ್ರಿಗೆ ಡೌನ್ ಪೇಮೆಂಟ್ ಬಂದೇ ಬರುತ್ತೆ. 10% ಡೌನ್ ಪೇಮೆಂಟ್ ಬರುತ್ತೆ. ಸ್ಯಾಲರಿ ಪರ್ಸನ್ಸ್ ಗೆ ವಿತಿನ್ ಸೇಮ್ ಡೇ 7 to 8 hours ಅಲ್ಲಿ ಲೋನ್ ಮಾಡ್ಕೊಡ್ತೀವಿ ನಾವು. 7 to 8 hours ಅಲ್ಲಿ ಲೋನ್ ಮಾಡಿ ಗಾಡಿನೂ ಡೆಲಿವರಿ ಮಾಡ್ತೀವಿ. ಅದರಲ್ಲೂ 15,000 20,000 ಕಟ್ಟಿದ್ರೆ 20,000 ಸಿಕ್ಕಿದ್ರೆ ಗಾಡಿ ಸಿಗುತ್ತೆ ನಿಮ್ಗೆ. ನೋಡಿ, ಇದೆಲ್ಲ ಲೋನ್ ಅಲ್ಲಿ ಮಾಡ್ಕೊಡ್ತೀವಿ.
ಹಾಗೆ ಸರ್ ಈ ಹೋಂಡಾ ಸಿವಿಕ್ ಎಲ್ಲೂ ಸಿಗ್ತಾನೆ ಇಲ್ಲ ಮಾರ್ಕೆಟ್ ಅಲ್ಲಿ, ನಿಮ್ಮ ಹತ್ರ ಗಾಡಿ ಇದೆ? ಸ್ಟಾಪ್ ಆಗಿದೆ ಇದು ಬಂದು ಹೌದು. ಸ್ವಲ್ಪ ಇಯರ್ ಮಾರ್ಕೆಟ್ ಅಲ್ಲಿ ಇತ್ತು. ಹೌದು. ನಮ್ಮ ಹತ್ರ 3 ವೆಹಿಕಲ್ ಇದೆ ಸಿವಿಕ್ ಅಲ್ಲೇನೆ. 2019-20 ಮಾಡಲ್ 19ರಿಂದ 22 ಲಕ್ಷ ಬಜೆಟ್ ಅಲ್ಲಿ ಓಕೆ 3 ಸಿವಿಕ್ ಇದೆ. ಪೆಟ್ರೋಲ್ ಆಟೋಮ್ಯಾಟಿಕ್ ಹಾ. ತುಂಬಾ ಕಡಿಮೆ ಓಡಿದೆ, 15ರಿಂದ 20,000 ಕಿಲೋಮೀಟರ್ ಒಳಗಡೆ ಓಡಿರುವಂತ 3 ಗಾಡಿ ಇದೆ. ಓಕೆ ಓಕೆ, ನೋಡ್ತಾ ಇರ್ಬೋದು ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಎಷ್ಟು ಓಡಿದೆ ಸರ್ ಗಾಡಿ ಇದು? 20,000 ಓಡಿದೆ ಗಾಡಿ ಅಷ್ಟೇ ಇದು. 20,000 ಅಷ್ಟೇ ಓಡಿರೋದು. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ, ತುಂಬಾನೇ ಸಖತ್ತಾಗಿದೆ, ಸ್ಪೋರ್ಟಿ ಲುಕ್ ಗಾಡಿ ಅಂತ ಹೇಳ್ಬೋದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸಿಂಗ್ ಇದಕ್ಕೆ? ಇದಕ್ಕೆ 20 ಲಕ್ಷ ಇದೆ ಇದು. 20 ಲಕ್ಷ. ಹೌದು. ಅದರಲ್ಲೂ ನೆಗೋಷಿಯಬಲ್? ಪ್ರೈಸಸ್ ಫಿಕ್ಸ್ಡ್ ಇರುತ್ತೆ, ಹಾ. ಅದು ಡಿಸ್ಕೌಂಟ್ ಡಿಪೆಂಡ್ ಆಗುತ್ತೆ. ನಾವು ಇದ್ರ ಮೇಲೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನೋಡಿ ಡಿಸ್ಕೌಂಟ್ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಹೌದು, ನೆಗೋಷಿಯಬಲ್ ಇಲ್ಲ. ಸರ್ಟೇನ್ ಅಮೌಂಟ್ ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ. ಓಕೆ ಓಕೆ 5,000 10,000 ವೆಹಿಕಲ್ ಮೇಲೆ ಡಿಪೆಂಡ್ ಆಗಿ. ಸಿವಿಕ್ ಗೆಲ್ಲ ಏನಿಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 30-40,000 ಡಿಸ್ಕೌಂಟ್ ಸಿಗ್ಬೋದು. ಓಕೆ ಓಕೆ, ಇದೆಲ್ಲ ಹೈ ಬಜೆಟ್ ಗಾಡಿಗಳಲ್ಲ, ಅದಕ್ಕೆ ಡಿಸ್ಕೌಂಟ್ ಸಿಗ್ಬೋದು. ಅಪ್ ಟು 30-40,000 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೊಂದು ಕಲರ್ ಸಿವಿಕ್ ಇದೆ, ಇದಂತೂ ಸಖತ್ತಾಗಿದೆ ನೋಡೋದಕ್ಕೆ, ಕ್ರೇಜಿ ಆಗಿದೆ. ಸ್ಪಾಯ್ಲರ್ ಒಂಥರ ನೋಡೋದಕ್ಕೆ. ಕಂಪನಿ ಫಿಟೆಡ್ ಸ್ಪಾಯ್ಲರ್ ಇದೆ, ಒರಿಜಿನಲ್ ಸ್ಪಾಯ್ಲರ್. ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು ಬರೀ 21,000 ಓಡಿದೆ ಗಾಡಿ. 2019 ಮಾಡಲ್ ಇದು. 2019 ಮಾಡಲ್. 20,000 ಓಡಿದೆ. ನಿಮ್ಗೆ 18.5 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ ಗಾಡಿ ಇದು. 18.5 ಲಕ್ಷಕ್ಕೆ ಸಿವಿಕ್ ಸಿಗುತ್ತೆ. ಪೆಟ್ರೋಲ್ ಆಟೋಮ್ಯಾಟಿಕ್ ಫಸ್ಟ್ ಓನರ್. ಅದರಲ್ಲೂ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಕಟ್ಬೋದು ಸರ್? ಸ್ಯಾಲರಿ ಪ್ರೊಫೈಲ್ ಆದ್ರೆ ಅವ್ರಿಗೆ ಎಲಿಜಿಬಲ್ ಇತ್ತು ಅಂದ್ರೆ ಸೇಮ್ 20-30,000 ಕೊಟ್ಟು ಸಿವಿಕ್ ನು ತಗೊಂಡು ಹೋಗ್ಬೋದು 100% ಫಂಡಿಂಗ್. 20-30,000 ಕೊಟ್ರೆ ಸಿವಿಕ್ ಸಿಕ್ಬಿಡುತ್ತೆ ಲೇಟೆಸ್ಟ್ ಶೇಪ್ದು. ಇದಿಲ್ಲ ಅಂದ್ರೆ ಇನ್ನೊಂದು ವೈಟ್ ಕಲರ್ ಇದೆ. ಹಾ ನೋಡಿ ವೀಕ್ಷಕರೇ, ಜೆನ್ಯೂನ್ಲಿ ಮೇಂಟೈನ್, ಝೀರೋ ಪೇಂಟೆಡ್ ವೆಹಿಕಲ್ಸ್ ಇದು, ಝೀರೋ ರೀಪೇಂಟೆಡ್, ಒರಿಜಿನಲ್ ಪೇಂಟ್ ಶೋರೂಮ್ ಇಂದ ಹೆಂಗ್ ಬಂದಿದ್ದು ಆ ಕಂಡೀಷನ್ ಇದೆ ಎಲ್ಲಾ ಗಾಡಿನೂ. ಇದು ಪ್ರೈಸ್ 31,000 ಓಡಿದೆ. ಇದು ಬಂದ್ಬಿಟ್ಟು 19 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. 19 ಲಕ್ಷ. 19 ಲಕ್ಷ ರೇಂಜ್. ಇದು 19 ಲಕ್ಷ, ಅದು 18 ಲಕ್ಷ. 18 ಲಕ್ಷ ರೇಂಜ್ ಅಲ್ಲಿ. ಕೂಡ ರ್ಯಾಪಿಡೋನು ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಇದು ರ್ಯಾಪಿಡ್ ಬಂದ್ಬಿಟ್ಟು ನಿಮ್ಗೆ 13-14 ಮಾಡಲ್ ಸಿಗುತ್ತೆ. ಇದು ಬಂದು 5 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. 13-14 ಮಾಡಲ್ಲ. ಸೆಕೆಂಡ್ ಓನರ್ 60,000 ಓಡಿದೆ ಗಾಡಿ. 5 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ. ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್. ನಿಮ್ಗೆ ಇನ್ನೊಂದಿದೆ ನೋಡಿ ಇಲ್ಲಿ, ಸಿಲ್ವರ್. ಇದು ಸಿಂಗಲ್ ಓನರ್ 80,000 ಓಡಿದೆ. ಓಕೆ, ಜೆನ್ಯೂನ್ಲಿ ಡ್ರಿವನ್. ಇದುವರೆಗೂ ಒಬ್ಬರೇ ಯೂಸ್ ಮಾಡಿರೋದು. ಇದು ನಿಮ್ಗೆ ಆಲ್ಮೋಸ್ಟ್ 5-5.5 ರೇಂಜ್ ಅಲ್ಲಿ ಸಿಗುತ್ತೆ ಗಾಡಿ. 5-5.5 ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ. ಹಾಗೆ ವರ್ಣ ನೋಡಿ, ಸಿಂಗಲ್ ಓನರ್ ಕಡಿಮೆ ಡ್ರಿವನ್ ವರ್ನಾಸ್. 16-17 ಮಾಡಲ್ಸ್. ಇದು 13-14 ಮಾಡಲ್ ಇದೆ. ನಿಮ್ಗೆ ಹೋಂಡಾ ಸಿಟಿ 5th ಜನರೇಷನ್ 2021 ಮಾಡಲ್ ಸಿಗುತ್ತೆ. ಹೋಂಡಾ ಸಿಟಿ ಲೇಟೆಸ್ಟ್ ಹೋಂಡಾ ಸಿಟಿ. 17-18 ಮಾಡಲ್ಸ್ ಹೋಂಡಾ ಸಿಟಿ ಇದೆ. ಮತ್ತೆ ನಿಮ್ಗೆ 14-15 ಅಲ್ಲಿ ಹೋಂಡಾ ಅಮೇಜ್ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಈ ಕಡೆ ನೋಡಿ ಫೋಕ್ಸ್ ವ್ಯಾಗನ್ ಅಲ್ಲಿ ಕೂಡ ಇದೆ ನಮ್ಮ ಹತ್ರ. ಟೈಗನ್ ಇದೆಯಾ? ಟೈಗೂನ್ ಸಿಗುತ್ತೆ ನೋಡಿ. ಪ್ರೈಸಿಂಗ್ ರೇಂಜ್ ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 15-17 ರೇಂಜ್ ಅಲ್ಲಿ ಬರುತ್ತೆ ನಿಮ್ಗೆ ಟೈಗೂನ್. ರೀಸೆಂಟ್ಲಿ ಆಡೆಡ್, ಇವಾಗ ಬಂದಿರೋ ವೆಹಿಕಲ್ ಇದು, ನ್ಯೂಲಿ ಬಂದಿದೆ. ಎಷ್ಟು ಬರ್ಬೋದು ಸರ್ ಪ್ರೈಸ್ ರೇಂಜ್ ಇದಕ್ಕೆ? 15-17 lakhs ಅಲ್ಲಿ ಬರುತ್ತೆ ವೆಹಿಕಲ್ ಅದು. 15-17 ಲಕ್ಷ ಈ ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ ಟೈಗನ್. ಹಾಗೆ ಓಲ್ಡ್ ಶೇಪ್ ಸಿಟಿ ಒಂದಿದೆ. 13 ಹೋಂಡಾ ಎಲ್ಲ 13 ಒಳಗಡೆ ಇರೋ ಹೋಂಡಾ ಸಿಟೀಸ್ ಎಲ್ಲ ನಿಮ್ಗೆ ಮ್ಯಾಕ್ಸಿಮಮ್ 5.5 ಒಳಗಡೆ ಸಿಗುತ್ತೆ. 10-13-14 ಹೋಂಡಾ ಸಿಟೀಸ್. ಓಕೆ ಓಕೆ. ಹಾಗೆ ಸರ್ ಇದು ವೆಂಟೋ ಇದೆ ನೋಡಿ. ವೆಂಟೋ ಆಟೋಮ್ಯಾಟಿಕ್ ಇದೆ, ಡೀಸೆಲ್ ಆಟೋಮ್ಯಾಟಿಕ್. ನ್ಯೂ ವೆಂಟೋ ಕೂಡ ಇದೆ ನೋಡಿ ಇಲ್ಲಿ. ಲೇಟೆಸ್ಟ್ ವೆಂಟೋ. ಓಕೆ ಓಕೆ. ಕಡಿಮೆ ಡ್ರಿವನ್. ಸೊ ಕಸ್ಟಮರ್ ಸ್ವಲ್ಪ ಕಸ್ಟಮೈಸ್ ಕೂಡ ಮಾಡಿದ್ದಾರೆ. ಜೆನ್ಯೂನ್ಲಿ ಡ್ರಿವನ್ ಸಿಂಗಲ್ ಓನರ್. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಇದು ಕೂಡ 10 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ. 10 ಲಕ್ಷ ರೇಂಜ್ ಅಲ್ಲಿ ಇನ್ನೊಂದು ಲೇಟೆಸ್ಟ್ ಶೇಪ್ ವೆಂಟೋ ಸಿಗ್ತಾ ಇದೆ. ಅದರಲ್ಲೂ ಕಲರ್ ಕೂಡ ಒಂಥರ ಯುನಿಕ್ ಆಗಿದೆ. ಯುನಿಕ್ ಕಲರ್ ಇದು, ಕಾಪರ್ ಬರುತ್ತೆ. ಇದು ಕಾಪರ್ ಯುನಿಕ್ ಕಲರ್ ಇದೆ ನೋಡಿ. ಮಾರ್ಕೆಟ್ ಅಲ್ಲಿ ಸಿಗೋ ತುಂಬಾನೇ ಕಡಿಮೆ ಇದು. ಹಾಗೆ ಮಾಡಲ್ ವರ್ಣ ಇದೆ. ಹಾಗೆ ಸಿಟಿ ಹೋಂಡಾ ಸಿಟಿ ಸಿಗುತ್ತೆ. ಮತ್ತೆ ಹೋಂಡಾ ಬ್ರಿಯೋ i20 ಮತ್ತೆ ಸಿಯಾಜ್ ಇದೆ ನೋಡಿ ಸರ್. ಆಮೇಲೆ ಎರ್ಟಿಗಾ ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. 7-seater ಎರ್ಟಿಗಾ ಇದೆ. ಇದು ಡೀಸೆಲ್ ವೆಹಿಕಲ್ ಇದು. ಇದು ಬಂದು ನಿಮ್ಗೆ 13 ಮಾಡಲ್ ಇದೆ. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ 7 lakhs ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಡೀಸೆಲ್ ಫಸ್ಟ್ ಓನರ್ ವೆಹಿಕಲ್, ಸಿಂಗಲ್ ಓನರ್. ಲೋನ್ ಅಂದ್ರೆ ಸರ್ ಸೇಮ್ ಲೋನ್. ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ 10-20% ಡೌನ್ ಪೇಮೆಂಟ್ ಬರುತ್ತೆ. ಸ್ಯಾಲರಿಡ್ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಸ್ಯಾಲರಿಡ್ ಪರ್ಸನ್ಸ್ ಯಾರೇ ಆಗಿದ್ರು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ಸ್ ಪ್ರೊಫೈಲ್. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. ಓಕೆ 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 ಸರ್. ಇವಾಗ ಇಷ್ಟೊಂದು ಕಾರ್ಗಳನ್ನ ತೋರಿಸಿದ್ರಲ್ಲ, ಆಲ್ಮೋಸ್ಟ್ ಒಂದು 200 ಕಾರ್ಗಳಿದೆ ನಿಮ್ಗೆ. ಸಿಯಾಸ್ ಬೇಕಾ, ಬಲಿನೋ ಬೇಕಾ, ಇನ್ನ ಒಂದಷ್ಟು ಆ ಕಡೆ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಡಿಸೈರ್ ಇದೆ, i10 ಇದೆ. ಪ್ರತಿಯೊಂದು 2 ಲಕ್ಷದಿಂದ ಹಿಡಿದು 20 ಲಕ್ಷ ಬಜೆಟ್ ತನಕ ನಮ್ಮಲ್ಲಿ ವೆಹಿಕಲ್ಸ್ ಇದಾವೆ. ಹೌದು. ಇಲ್ಲಿದೆ ನೋಡಿ ಗ್ಲಾನ್ಸ್ 4,000 ಓಡಿದೆ ಅಂತ ಹೇಳಿದಲ್ಲ, ಗ್ರೇ ಕಲರ್ ಟೊಯೋಟಾ ಗ್ಲಾನ್ಸ್. ಓಕೆ, ಇದೇನಾ ಅದು? ರೀಸೆಂಟ್ ವೆಹಿಕಲ್ ಇದೆ. ಹಾಗೆ ಸೆಲೆರಿಯೋ ಇದೆ ನೋಡಿ, ಗ್ರ್ಯಾಂಡ್ i10 ಇದೆ. ಮುಂದೆ 2 ನಿಮಗೆ 200 ಆಪ್ಷನ್ಸ್ ಅಂದ್ರೆ ನೀವು ಒಂದ್ಸತಿ ಇಲ್ಲಿಗೆ ಬಂದ್ರೆ ನೀವು ಗಾಡಿ ತಗೊಂಡೆ ಮನೆಗೆ ಹೋಗ್ಬೋದು. ಆ ತರ ಡಿಸಿಷನ್ ತಗೊಳಕ್ಕೂ ತುಂಬಾ ಈಸಿ ಆಗಿರುತ್ತೆ. ಹಾಗೆ ಇಲ್ಲೊಂದು ಲೇಟೆಸ್ಟ್ ಶೇಪ್ ಸಿಯಾಸ್ ಇದೆ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇನ್ನೊಂದು ವೆಂಟೋ ಇದೆ, ಕ್ರೇಜಿ ಆಗಿದೆ ನೋಡೋದಕ್ಕೆ. ಆ ಹೆಡ್ಲೈಟ್, ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್ ಎಲ್ಲಾನು. ಇದೆಷ್ಟನೇ ಮಾಡಲ್ ಸರ್? ಇದು 2020 ಮಾಡಲ್. ಇದು 2020 ರೇಂಜ್ ಅಲ್ಲಿ ಸಿಗುತ್ತೆ. ಇದು ಪೆಟ್ರೋಲ್ 1 ಲೀಟರ್ TSI ಇಂಜಿನ್ ಬರುತ್ತೆ. ಇದು ಮೈಲೇಜ್ ಚೆನ್ನಾಗಿ ಬರುತ್ತೆ. ಪರ್ಫಾರ್ಮೆನ್ಸ್ ಇದೆ.
ಹಾಗೆ ನೋಡಿ ಮಾರುತಿ ಸುಜುಕಿ ಆಪಲ್ ಶೇಪ್ ಡೀಸೆಲ್ ಆಟೋಮ್ಯಾಟಿಕ್ ಇದೆ. ಈಗ ಮಾರುತಿಯಲ್ಲಿ ಡೀಸೆಲ್ ಸ್ಟಾಪ್ ಆಗಿದೆ, ನಮ್ಮ ಹತ್ರ ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ಅವೈಲೇಬಲ್ ಇದೆ. ಹೌದಾ? ನಿಮ್ಗೆ 7 lakhs ಬಜೆಟ್ ಅಲ್ಲಿ ಡೀಸೆಲ್ ಆಟೋಮ್ಯಾಟಿಕ್ ಸಿಗುತ್ತೆ ನೋಡಿ. ನೋಡಿ ವೀಕ್ಷಕರೇ, ಹಾಗೆ ಇನ್ನೊಂದು ಓಲ್ಡ್ ಶೇಪ್ ಶಿಫ್ಟ್ ಡಿಸೈರ್ ಇದೆ, ಹಾಗೆ ಸೆಲೆರಿಯೋ ಇದೆ. ಆಲ್ಮೋಸ್ಟ್ ಎಲ್ಲಾ ರೀತಿ ಆಪ್ಷನ್ಸ್ ನಿಮ್ಗೆ ಸಿಕ್ಬಿಡುತ್ತೆ. ಹಾಗೆ ಮಹೀಂದ್ರದ ಯಾವ್ದು ಸರ್ ಇದು? ಮಹೀಂದ್ರದಲ್ಲಿ KUV 100 ಇದೆ, 100. ಓಕೆ ಓಕೆ, KUV 100 ಸಿಗುತ್ತೆ. ಹಾ. ಮತ್ತೆ ಕಿಯಾದಲ್ಲಿ ರೀಸೆಂಟ್ ಮಾಡೆಲ್ ಸಾನೆಟ್ ಕೂಡ ಇದೆ ನೋಡಿ ನಮ್ಮ ಹತ್ರ. ಬ್ಲಾಕ್ ಕಲರ್ ಅಲ್ಟಿಮೇಟ್ ಲುಕ್ ಇದೆ ಗಾಡಿ ಇದು. ಓಕೆ, ಕಿಯಾ ಸಾನೆಟ್ ಆನಿವರ್ಸರಿ ಎಡಿಷನ್. ಇದಕ್ಕೂ ಒಂದ್ 20,000 ಕಟ್ಟಿದ್ರೆ ಲೋನ್ ಆಗ್ಬಿಡುತ್ತಲ್ಲ ಸರ್? ಸ್ಯಾಲರಿ ಇದ್ರೆ ನೀವು 15,000 20,000 ಕಟ್ಟಿದ್ರೆ ನೀವು ಗಾಡಿ ತಗೊಂಡೋಗ್ಬೋದು. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗ್ಬಿಡುತ್ತೆ. ಖಂಡಿತ ಆಗುತ್ತೆ. ಹಾ ಸರ್, ಇದು ಫೋರ್ಡ್ ಫ್ರೀ ಸ್ಟೈಲ್ ಇದೆಲ್ಲ ನಿಮ್ಗೆ 5 to 6 lakh ಸಿಗುತ್ತೆ. ರೀಸೆಂಟ್ ಮಾಡಲ್ 17 18 ಮಾಡಲ್. ಓಕೆ ಓಕೆ, ಡಸ್ಟರ್ ಸಿಗುತ್ತೆ ನಿಮ್ಗೆ. ಪೆಟ್ರೋಲ್ ವೆಹಿಕಲ್ ಇದೆ, ಕಡಿಮೆ ಓಡಿದೆ ಗಾಡಿ. ನೋಡ್ತಾ ಇರ್ಬೋದು, ಪೆಟ್ರೋಲ್ ಎಲ್ಲ ವೆಹಿಕಲ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಇದೆ, ಹಾಗೆ ಆಲ್ಟೋ K10 ಒಂದಿದೆ ನೋಡಿ. ಆಲ್ಟೋ K10 ಬಜೆಟ್ ಸರ್ ಇದ್ರದ್ದು? ಇದು 2.5 ಲಕ್ಷ ಸಿಗುತ್ತೆ. 2.5 ಲಕ್ಷನಾ? ನೋಡಿ ಟಾಟಾ ನೆಕ್ಸಾನ್ ಇದೆ ಬೇಕು ಅಂದ್ರೆ, ತುಂಬಾನೇ ಆಪ್ಷನ್ಸ್ ಇದೆ. ಈ ಕಡೆ ನೋಡಿ ಸ್ವಿಫ್ಟ್ ಡಿಸೈರ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಗರುಡಾಚಾರ್ಪಾಳ್ಯ ಮೆಟ್ರೋ ಪಕ್ಕದಲ್ಲಿ ಇರುತ್ತೆ, ಬೋರುಕಾ ಟೆಕ್ ಪಾರ್ಕ್ ಅಂತ. ಅಲ್ಲಿ ಲೋಯರ್ ಬೇಸ್ಮೆಂಟ್ ಅಲ್ಲಿ ನಮ್ಮ ಹಬ್ ಲೊಕೇಟ್ ಆಗಿದೆ. ಬೋರುಕಾ ಟೆಕ್ ಪಾರ್ಕ್ ಬಿಲ್ಡಿಂಗ್ ಒಳಗಡೆನೆ ಅಲ್ವಾ? ನಿಯರೆಸ್ಟ್ ಲೊಕೇಶನ್ ಅಂದ್ರೆ ನಿಮ್ಗೆ ಗರುಡಾಚಾರ್ಪಾಳ್ಯ ಮೆಟ್ರೋ ಸ್ಟೇಷನ್. ನೀವು ಬೇಕಾದ್ರೆ ಮೆಟ್ರೋನಲ್ಲೂ ಬಂದು ಇಳಿಬಹುದು. ಟ್ರಾನ್ಸ್ಪೋರ್ಟೇಷನ್ ಈಸಿ ಇದೆ. ಮೆಜೆಸ್ಟಿಕ್ ಇಂದ ಎಲ್ಲ ದೂರದಿಂದ ಬರೋರು ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ಹತ್ತಿದ್ರೆ ನಮ್ದು ಹಬ್ಬ ಪಕ್ಕನೇ ಇಳ್ಕೊತೀರಾ ನೀವು. ಹೌದು. ಸೊ ವೀಕ್ಷಕರೇ, ಖಂಡಿತ ಬಂದು ವಿಸಿಟ್ ಮಾಡಬಹುದು. ನಿಮ್ಗೆ ಯಾವ ತರ ಗಾಡಿ ಬೇಕು, ಯಾವ ಬಜೆಟ್ ಅಲ್ಲಿ ಬೇಕು, ಎಲ್ಲಾನು ಸಿಕ್ಬಿಡುತ್ತೆ. ಬಜೆಟ್ ಎಲ್ಲಿಂದ ಸ್ಟಾರ್ಟಿಂಗ್ ಇದೆ ಸರ್ ನಿಮ್ಮ? 2 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ. 2 ಲಕ್ಷದಿಂದ ಇದೆ ಅಲ್ವಾ? 20 ಲಕ್ಷ ತನಕ ಇದೆ ವೆಹಿಕಲ್. ಸೊ 2 ಲಕ್ಷ ಬಜೆಟ್ ಇದ್ರೂ ನಿಮ್ಗೆ ಒಂದು ಕಾರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲೋನ್ ಆಪ್ಷನ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ. ಲೋನ್ ಆಪ್ಷನ್ ಇದೆ. ಫುಲ್ ಪೇಮೆಂಟ್ ಅಲ್ಲಾದ್ರೆ ಸೇಮ್ ವಿತ್ ಇನ್ 1 hour ಡೆಲಿವರಿ ಮಾಡ್ತೀವಿ ನಾವು. ಇದ್ರೆ ಸೊ ನಮ್ ವ್ಯೂವರ್ಸ್ ಬರ್ತಾರೆ, ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡಿ. ಖಂಡಿತ ಮಾಡ್ಕೊಳ್ಳೋಣ ಸರ್, ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.